ನನಗೆ ತುಂಬ ಜನ ಕೇಳಿದರು, ಪಂಚತಂತ್ರ ಕಥೆಯಲ್ಲಿರುವಂತಹ ಯಾವುದಾದ್ರೂ ಒಂದು ಕಥೆಯನ್ನು ತೆಗೆದುಕೊಂಡು ಹೇಳ್ಬೋದಾ ಅಂತ. ನನಗೆ ಈ ಒಂದು ಕತೆ ತುಂಬ ಮನಸ್ಸಿಗೆ ತುಂಬ ಹಿಡಿಸುತ್ತೆ, ಹಾಗೂ ಜಾಣತನದ ಒಂದು ಮೂಲ ಅಂತಲೂ ಹೇಳ್ಬೋದು. ಪಂಚತಂತ್ರ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಧನ. ಈ ಮಕ್ಕಳ ಮನೋರಂಜನೆ ನೀಡುವುದು ಪಂಚತಂತ್ರದ ಮೂಲ ಉದ್ದೇಶ. ಹೇಗೆ ಅಪಾಯಗಳನ್ನು ತಪ್ಪಿಸ್ಕೊಳ್ಬೇಕು, ಯಾವ ಸಂದರ್ಭದಲ್ಲಿ ಹೇಗೆ ನಡೆದುಕೊಳ್ಬೇಕು ಅಂತ ಪಂಚತಂತ್ರ ಪುಸ್ತಕ ತುಂಬ ಚೆನ್ನಾಗಿ ಕಥೆಗಳ ಮೂಲಕ ಕಲಿಸ್ಕೊಡುತ್ತೆ. ಈ ಮಾತನಾಡುವ ಗುಹೆ ಕಥೆನೂ ನೀವು ಕೇಳಿರ್ಬೋದು. ಅದೊಂದು ದಟ್ಟವಾದ ಕಾಡು, ಅನೇಕ ಪ್ರಾಣಿಗಳು ವಾಸ ಮಾಡ್ತಾ ಇದ್ವು. ಆ ಕಾಡಿನಲ್ಲಿ ದದ್ದಿಪುಚ್ಚ ಅಂತ ಒಂದು ನರಿ ವಾಸ ಮಾಡ್ತಾ ಇತ್ತು. ಸಾಮಾನ್ಯ ನರಿ ಅಲ್ಲ, ಅದು ತುಂಬ ಜಾಣ ಹಾಗೂ ಚತುರ ಪ್ರಾಣಿ. ನರಿ ಅಂದರೆ ಜಾಣತನ. ಯಾವಾಗಲೂ ಯೋಚಿಸಿ ಕೆಲಸ ಮಾಡ್ತಾ ಇತ್ತು, ಏನೇ ಮಾಡಿದ್ರೂ ಯೋಚನೆ ಮಾಡಿ ಕೆಲಸ ಮಾಡ್ತಾ ಇತ್ತು. ನರಿ ಒಂದು ಮಹತ್ವದ ಗುಣ ಹೊಂದಿತ್ತು, ಗಮನ ಶಕ್ತಿ. ಸುತ್ತಮುತ್ತಲಿನ ಪರಿಸ್ಥಿತಿ ಗಮನಿಸೋದು, ಯಾವುದೇ ಅಪಾಯ ಮೊದಲೇ ಗುರುತಿಸುವಂಥ ಶಕ್ತಿ ಇತ್ತು. ಹಾಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಬುದ್ಧಿ ಅದಕ್ಕೆ ಇರಲಿಲ್ಲ. ಆತುರವಾಗಿ ಯಾವುದೂ ಯೋಚನೆ ಮಾಡ್ತಾ ಇರಲಿಲ್ಲ. ಈ ಕಾಡಿನಲ್ಲೇ ಒಂದು ಬಲಿಷ್ಠ ಪ್ರಾಣಿ ವಾಸ ಮಾಡ್ತಾ ಇತ್ತು. ಸಿಂಹ ಈ ಕಾಡಿನಲ್ಲೇ ವಾಸ ಮಾಡುವಂತಹ ಪ್ರಾಣಿಯಾಗಿತ್ತು. ಶಕ್ತಿಶಾಲಿ, ಭಯಾನಕ ಮತ್ತು ಕಾಡಿನ ರಾಜ ಅಂತ ಹೆಸರು ಪಡ್ಕೊಂಡಿತ್ತು. ಎಲ್ಲ ಪ್ರಾಣಿಗಳು ಈ ಸಿಂಹವನ್ನು ನೋಡಿದಾಗ ಗಡಗಡ ನಡುಗ್ತಾ ಇದ್ವು. ಆದರೆ ಅದರಲ್ಲಿ ಒಂದು ದೊಡ್ಡ ಕೊರತೆ ಇತ್ತು, ತಾಳ್ಮೆನೇ ಇರಲಿಲ್ಲ. ಹಾಗೂ ಆತುರ, ಗಡಿಬಿಡಿ ಜಾಸ್ತಿ. ಈ ರೀತಿ ಇದ್ದಾಗ ಒಂದಿನ ಈ ಸಿಂಹಕ್ಕೆ ಹೊಟ್ಟೆ ಹಸಿವು ಯಾವ ರೀತಿಯಾಗಿದೆ ಅಂದರೆ, ಏನು ತಿನ್ನಲಿ ಏನು ಬಿಡಲಿ. ಇಡೀ ಕಾಡಿನಲ್ಲಿ ಬೇಟೆಯನ್ನು ಹುಡುಕುತ್ತೆ, ಯಾವ ಬೇಟೆನೂ ಸಿಗೋದಿಲ್ಲ. ಜಿಂಕೆ ಓಡಿ ಹೋಗ್ತವೆ, ಮೊಲ ಅಡಿಗೆ ಕುಳಿತುತ್ತವೆ, ಕಾಡು ಹಂದಿಗಳು ತಪ್ಪಿಸ್ಕೊಂಡ್ಬಿಡ್ತವೆ. ಕೊನೆಗೆ ಸಿಂಹದ ದಣಿವು ಸಾಕಾಗೋಯ್ತು, ಕೈಕಾಲೆಲ್ಲ ನೋವಾಗಿದೆ, ಹಸಿದು ಒಂದು ಕಡೆ ನಿಂತ್ಕೊಂಡ್ಬಿಟ್ಟಿದೆ. ಸಂಜೆ ವೇಳೆ ಸಿಂಹಕ್ಕೆ ಒಂದು ಗುಹೆ ಕಾಣಿಸ್ಕೊಳ್ಳುತ್ತೆ. ಅಲ್ಲೇ ಒಂದು ಪಕ್ಕದಲ್ಲಿ ಗುಹೆ ಇರುತ್ತೆ ಅಲ್ಲ, ಇದು ಕಾಣಿಸ್ಕೊಳ್ತು. ಯೋಚನೆ ಮಾಡುತ್ತೆ, ಈ ಗುಹೆಯಲ್ಲಿ ಯಾವುದೋ ಒಂದು ಪ್ರಾಣಿ ವಾಸ ಮಾಡ್ತಿರ್ಬೇಕು, ಅದು ರಾತ್ರಿ ಖಂಡಿತ ಬಂದೇ ಬರುತ್ತೆ, ನಾನು ಅದನ್ನು ಹಿಡಿತೀನಿ, ತಿಂತೀನಿ ಅಂತ ಯೋಚನೆ ಮಾಡುತ್ತೆ. ಖಂಡಿತ ರಾತ್ರಿ ಯಾವುದೊಂದು ಪ್ರಾಣಿ ಬಂದೇ ಬರುತ್ತೆ ಇಲ್ಲಿ, ಅದನ್ನು ನಾನು ಆಹಾರವಾಗಿ ಸೇವಿಸಬೇಕು ಅಂತ ಇದು ಯೋಜನೆ ಮಾಡುತ್ತೆ. ಹೋಗುತ್ತೆ ಸಿಂಹ, ಗುಹೆ ಒಳಗೆ ನಿಧಾನವಾಗಿ ಹೋಗಿ ಅಡಗಿ ಕುಳಿತುಕೊಂಡ್ಬಿಡುತ್ತೆ. ಆಯ್ತು, ಇನ್ನೇನು ಕಾಯಬೇಕಲ್ಲ. ಸಂಜೆ ಹೊತ್ತು ಯಾವುದಾದ್ರೂ ಒಂದು ಪ್ರಾಣಿ ಬರುತ್ತೆ, ಆ ಪ್ರಾಣಿಯನ್ನು ತಿನ್ನಬೇಕಲ್ಲ. ಒಂದು ನಂಬಿಕೆ ಇಟ್ಕೊಂಡಿತ್ತು, ಯಾರೇ ಬಂದರೂ ನನ್ನಿಂದ ತಪ್ಪಿಸ್ಕೊಳ್ಳಲು ಸಾಧ್ಯವಿಲ್ಲ ಅಂತ ಒಂದು ನಂಬಿಕೆ ಮೇಲೆ ಈ ಸಿಂಹ ಒಳಗೆ ಕುಳಿತುಕೊಂಡ್ಬಿಟ್ಟಿದೆ. ಇನ್ನೇನು ಸ್ವಲ್ಪ ಸಮಯದ ನಂತರ ನರಿ ತನ್ನ ಗುಹೆ ಕಡೆ ಬರ್ತಾ ಇತ್ತು. ಅದರ ಗುಹೆ ಅದು, ಅದರ ಸ್ವಂತ ಗುಹೆ ಆಗಿರುತ್ತೆ. ಇನ್ನೇನು ಬರ್ತಾ ಇತ್ತು, ಯಾಕೋ ತುಂಬ ಎಚ್ಚರಿಕೆಯಿಂದನೇ ಬರ್ತಾ ಇತ್ತು. ಆ ದಿನ ತುಂಬ ಎಚ್ಚರಿಕೆಯಿಂದ ಬರ್ತಾ ಇತ್ತು. ಬರೋವಾಗ ನರಿ ನೆಲವನ್ನು ಗಮನಿಸ್ತಾ ಬರುತ್ತೆ, ಈ ಭೂಮಿಯನ್ನು, ನೆಲವನ್ನು ನೋಡ್ತಾ ಬರುತ್ತೆ. ಏನೋ ನರಿಗೆ ಒಂದು ಚಿಹ್ನೆಗಳು ಕಾಣಿಸುತ್ತೆ, ದೊಡ್ಡ ಕಾಲಿನ ಗುರುತುಗಳು ಕಾಣಿಸ್ತವೆ. ಯಾರೋ ಗುಹೆ ಒಳಗೆ ಹೋಗಿದ್ದಾರೆ, ಆದರೆ ಹೊರಗೆ ಬಂದಿಲ್ಲ. ಆ ಗುರುತುಗಳು ಹೊರಗೆ ಬಂದಿದ್ದು ಕಾಣಿಸ್ತಾ ಇಲ್ಲ, ಒಳಗೆ ಹೋಗಿದ್ದಷ್ಟೇ ಕಾಣಿಸ್ತಾ ಇವೆ. ಇಲ್ಲಿ ನರಿ ಬುದ್ಧಿವಂತಿಕೆಯನ್ನು ಪ್ರಾರಂಭ ಮಾಡುತ್ತೆ. ಯೋಚನೆ ಮಾಡುತ್ತೆ, ಒಳಗೆ ಖಂಡಿತ ಅಪಾಯ ಇದೆ, ನಾನು ಒಳಗೆ ಹೋಗೋದು ಸರಿಯಲ್ಲ ಅಂತ ಯೋಚನೆ ಮಾಡುತ್ತೆ. ನೇರವಾಗಿ ಒಳಗೆ ಹೋಗಲಿಲ್ಲ ಸ್ನೇಹಿತರೆ. ಅದು ಯೋಚನೆ ಮಾಡಿ ಒಳಗೆ ಯಾರೋ ಇದ್ದಾರೆ ಅಂತ ನಾನು ತಿಳಿಬೇಕು ಅಂತ ಅದು ಒಂದು ಚತುರ ಉಪಾಯವನ್ನು ಮಾಡುತ್ತೆ. ನರಿ ಜೋರಾಗಿ ಈ ಗುಹೆ ಹೊರಗೆ ನಿಂತು ಕೂಗುತ್ತೆ, ಓ ಗುಹೆ, ನಾನು ಪ್ರತಿದಿನ ಬಂದಾಗ ನೀನು ನನ್ನನ್ನು ಸ್ವಾಗತ ಮಾಡ್ತಿದ್ದಿ, ಇಂದು ಯಾಕೆ ಮೌನವಾಗಿದ್ದೀಯಾ ಅಂತ ಕೇಳುತ್ತೆ. ಇದು ನಿಜವಾದ ಮಾತಾಗಿರಲಿಲ್ಲ, ಒಂದು ಪರೀಕ್ಷೆ. ಆ ಗುಹೆಗೆ ಮಾತಾಡ್ದಂಗೆ ಮಾತಾಡುತ್ತೆ. ಗುಹೆ, ನನ್ನನ್ನು ದಿನಾಲೂ ನಾನು ಬಂದಾಗ ಸ್ವಾಗತ ಮಾಡ್ತಿದ್ದೀಯಲ್ಲ, ನೀನು ಮಾಡಿಲ್ಲ ಅಂತ ಅಂದಾಗ ನರಿಗೆ ಗೊತ್ತು ಈ ಗುಹೆ ಮಾತಾಡೋಲ್ಲ ಅಂತ. ಆದರೂ ಕೂಡ ಪ್ರಶ್ನೆ ಮಾಡುತ್ತೆ. ಆದರೆ ಒಳಗೆ ಯಾರೋ ಇದ್ದಾರೆ ಅನ್ನೋ ಏನೋ ಒಂದು ಅಪಾಯ ಇದೆ ಅನ್ನೋ ಒಂದು ನಂಬಿಕೆ ನರಿಗಿತ್ತಲ್ಲ, ಅದನ್ನು ಖಚಿತಪಡಿಸ್ಕೊಳ್ಬೇಕಲ್ಲ. ಒಳಗಡೆ ಸಿಂಹ ಕೂತಿದೆ. ಸಿಂಹ ಇದನ್ನೆಲ್ಲ ಕೇಳಿಸ್ಕೊಳ್ತು. ಸಿಂಹ ನರಿ ಮಾತನ್ನು ಕೇಳಿಸ್ಕೊಂಡು ಬಹುಶಃ ಗುಹೆ ಮಾತನಾಡಬಹುದು ಅಂತ ಅಂದ್ಕೊಳ್ಳುತ್ತೆ. ಈ ಗುಹೆ ಮಾತನಾಡ್ತಿರ್ಬೋದು ಈ ನರಿ ಜೊತೆ ಅಂದ್ಕೊಂಡು ಸಿಂಹ ಯೋಚನೆ ಮಾಡುತ್ತೆ. ಸಿಂಹ ಒಳಗೆ ಕೂತಿತ್ತಲ್ಲ, ತನ್ನ ಬಲದ ಮೇಲೆ ಅತಿಯಾದ ವಿಶ್ವಾಸ ಇತ್ತು. ಅದು ಈ ರೀತಿ ಯೋಚನೆ ಮಾಡ್ತು, ಗುಹೆ ಹೇಗೆ ಮಾತನಾಡುತ್ತೆ, ಇದು ಉಪಾಯವಿರಬಹುದೇ ಅನ್ನೋ ಒಂದು ಯೋಚನೆ ಕೂಡ ಬಂತು. ಆಗ ಸಿಂಹ
ಆಗಿದ್ದಾಗಲಿ ನಾನೇ ಗುಹೆ ಥರ ಮಾತಾಡೋಣ ಅಂತ ಒಳಗಿಂದ ಸಿಂಹ ಬಾ ನರಿಯೇ ಒಳಗೆ ಬಾ ಅಂತ ಜೋರಾಗಿ ಕೂಕೊಳ್ಳುತ್ತೆ. ಹೊರಗೆ ನಿಂತಿತ್ತಲ್ಲ ನರಿ, ಸಿಂಹದ ಧ್ವನಿ ಕೇಳಿಸ್ತು. ನರಿಗೆ ಎಲ್ಲವೂ ಸ್ಪಷ್ಟವಾಗಿಬಿಡ್ತು. ಅದು ತಕ್ಷಣ ಅಲ್ಲಿಂದ ಓಡೋಯ್ತು. ಸ್ವಲ್ಪ ದೂರ ಹೋಗಿ ಅಲ್ಲೊಂದು ಕಡೆ ನಿಂತ್ಕೊಂಡು ಯೋಚನೆ ಮಾಡ್ತು. ತನ್ನ ಬುದ್ಧಿವಂತಿಕೆ, ತನ್ನ ಚತುರತೆ ಬಗ್ಗೆ ತಾನೇ ಶ್ಲಾಘನೆ ಮಾಡ್ಕೊಳ್ತು. ನಾನು ಒಳ್ಳೆ ಕೆಲಸ ಮಾಡಿದೆ, ನನ್ನ ಉಪಾಯ ಇಲ್ಲಿ ಕೆಲಸ ಆಯಿತು, ನನ್ನ ಉಪಾಯಕ್ಕೆ ನನ್ನ ಜೀವ ಉಳಿತು ಅಂತ ಅಂದ್ಕೊಳ್ತು. ಆದರೆ ಸಿಂಹ ತನ್ನ ಅಹಂಕಾರ ಮತ್ತು ಆತುರದಿಂದ ಸೋತು ಹೋಗುತ್ತೆ. ಇದರಿಂದ ನಾವು ತಿಳಿಯಬೇಕಾದಂತಹ ಮಹತ್ವ ತುಂಬ ಇದೆ ಸ್ನೇಹಿತರೆ. ಯೋಚನೆ ಇಲ್ಲದೆ ಅಥವಾ ಯೋಚನೆಯ ಶಕ್ತಿ ಇಲ್ಲದ ಉಪಾಯ ಖಂಡಿತ ಅಪಾಯಕಾರಿಯಾಗಿರುತ್ತೆ. ಆದರೆ ಜ್ಞಾನದಿಂದ ನಡೆದುಕೊಳ್ಳುವವನು ಯಾವ ಸಂಕಟವನ್ನು ಜಯಿಸ್ತಾನೆ, ಅವನು ಜಯಿಸಬಲ್ಲ. ಇಂದಿನ ಸಮಾಜದಲ್ಲಿಯೂ ಈ ಕಥೆಯ ಪಾಠಗಳು ಬಹಳ ಮುಖ್ಯವಾಗುತ್ತೆ. ಮೋಸ, ವಂಚನೆ, ಸುಳ್ಳು ಮಾತುಗಳು, ಅಪಾಯಗಳಿಂದ ತುಂಬಿರುವಂತಹ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ನರಿಯಂತೆ ಎಚ್ಚರದಿಂದ ಜಾಣ್ಮೆಯಿಂದ ಬದುಕಿಕೊಳ್ಬೇಕಾಗುತ್ತೆ ಹಾಗೂ ನಡೆದುಕೊಳ್ಬೇಕಾಗುತ್ತೆ. ಈ ಕಥೆಯ ಅಂತಿಮ ಸಂದೇಶ ನಮ್ಗೆ ನೀಡೋದು ಒಂದೇ: ಎಚ್ಚರಿಕೆ, ಜ್ಞಾನ, ತಾಳ್ಮೆ ಇದ್ದರೆ ಜೀವನದಲ್ಲಿ ಯಾವುದೇ ಸಂಕಟವನ್ನು ನಾವು ಜಯಿಸ್ಬೋದು ಹಾಗೂ ಯಶಸ್ವಿಯಾಗಿ ಎದುರಿಸ್ಬೋದು ಅಂತ ಈ ಒಂದು ಪಂಚತಂತ್ರದ ಕಥೆ ಸಾರುತ್ತೆ ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಕಥೆ ಜೊತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.